ಕಮ್ ಲೆಟ್ಸ್ ಲರ್ನ್ ಕನ್ನಡ. ಬನ್ನಿ ಕನ್ನಡ ಕಲಿಯೋಣ. ಒಂಬತ್ತನೇ ತರಗತಿಯ ತಿಳಿ ಕನ್ನಡ ಪಠ್ಯಪುಸ್ತಕ ಭಾಗ 1 ಇದರಿಂದ ಆಯ್ದಿರುವ ಪಾಠ ಅವರೇ ರಾಜರತ್ನಂ. ಬರೆದಿರುವವರು ಶ್ರೀ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಕನ್ನಡದ ಸಾಹಿತಿ ದಿವಂಗತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ರಾಷ್ಟ್ರಕವಿ ಕುವೆಂಪು ಅವರ ಮಗ. ದ ಲೆಸನ್ ಟೈಟಲ್ಡ್ ಅವರೇ ರಾಜರತ್ನಂ is picked from 9th standard ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಪಾರ್ಟ್ 1. Meaning of the title is He is Rajaratnam. It is written by Shri K.P. Purnachandra Tejaswi. Kannada writer late K.P. Purnachandra Tejaswi is the son of Rashtrakavi Kuvempu. ಪಾಠ ಪ್ರವೇಶ. ಕೆಲವು ವ್ಯಕ್ತಿಗಳ ಪರಿಚಯ ನಮಗೆ ನೇರವಾಗಿರದೆ ಪರೋಕ್ಷವಾಗಿರುತ್ತದೆ. ಅವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿ ಅಭಿಮಾನ ಹೊಂದಿರುತ್ತೇವೆ, ಆದರೆ ಅವರನ್ನು ನಾವು ನೋಡಿರುವುದಿಲ್ಲ. ಒಂದು ವೇಳೆ ಅದೇ ವ್ಯಕ್ತಿ ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಬಂದರೆ ನಾವು ಅವರನ್ನು ಹೇಗೆ ಕಾಣಬಹುದು, ಹೇಗೆ ಉಪಚರಿಸಬಹುದು ಹೇಳುವುದು ಕಷ್ಟ. ಸಾಮಾನ್ಯವಾಗಿ ಅಂತಹವರನ್ನು ನಿರ್ಲಕ್ಷಿಸುತ್ತೇವೆ, ಇಲ್ಲವೇ ಅನುಮಾನಿಸಿ ಅವಮಾನಿಸುತ್ತೇವೆ. ನಂತರದಲ್ಲಿ ಆ ವ್ಯಕ್ತಿ ಯಾರೆಂಬುದು ತಿಳಿದಾಗ ನಮಗೆ ಹೇಗಾಗಬಹುದು? ಆಗ ನಮಗಾಗುವ ಮುಜುಗರ, ಆಶ್ಚರ್ಯ, ನಾಚಿಕೆ, ಕಸಿವಿಸಿ, ಚಡಪಡಿಕೆ, ಪಶ್ಚಾತ್ತಾಪ ಹೇಳತೀರದು. ಇಂತಹ ಘಟನೆಯೊಂದು ಪೂರ್ಣಚಂದ್ರ ತೇಜಸ್ವಿಯವರ ಬಾಲ್ಯದಲ್ಲಿ ನಡೆದಿದ್ದು ಅದನ್ನು ಅವರು ಇಲ್ಲಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. Introduction to the lesson. We don't always meet all people directly, but we would have learnt about them and their achievements indirectly, developing admiration without ever seeing them. So, what would happen if such a person unexpectedly showed up at our house? How would we react and treat them? It's hard to say. We may at times ignore them, or worse, suspect and insult them. Later, when we discover who they really are, the feelings of embarrassment, surprise, shame, awkwardness and regret can be overwhelming. Writer Purnachandra Tejaswi narrates a similar incident from his childhood, describing it in a very fascinating way. Let's read and understand the story. ಮೊದಲೆಲ್ಲ ಯಾವತ್ತೂ ಅಣ್ಣನನ್ನು ನೋಡಬರುವವರಿಂದ ನಮಗೆ ತೊಂದರೆಯೇ ಆಗಿರಲಿಲ್ಲ. ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದಿದ್ದು. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು. ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಈ ಕಥೆಯಲ್ಲಿ ಅಣ್ಣ ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರ ತಂದೆ, ಅಂದರೆ ರಾಷ್ಟ್ರಕವಿ ಕುವೆಂಪು ಎಂದು ತಿಳಿದುಕೊಳ್ಳಬೇಕು. ಅಣ್ಣ ಎಂಬುದು ದಕ್ಷಿಣ ಭಾರತದಲ್ಲಿ ಹಿರಿಯ ಸಹೋದರನನ್ನು ಗೌರವ ಮತ್ತು ಪ್ರೀತಿಯಿಂದ ಕರೆಯುವ ಒಂದು ಪದವಾಗಿದೆ. ಆದರೆ ಅನೇಕ ಕುಟುಂಬಗಳಲ್ಲಿ ಮಕ್ಕಳು ತಮ್ಮ ತಂದೆಯನ್ನು ಸಹ ಅಣ್ಣ ಎಂದು ಕರೆಯುತ್ತಾರೆ. ಇದು ಗೌರವ ಮತ್ತು ಆತ್ಮೀಯತೆ ಎರಡನ್ನೂ ತೋರಿಸುವ ಒಂದು ಅಭ್ಯಾಸವಾಗಿದೆ. ತೇಜಸ್ವಿ ಅವರು ತಮ್ಮ ಬಾಲ್ಯದಲ್ಲಿ ನಡೆದ ಒಂದು ಘಟನೆ ಅಥವಾ ಪ್ರಸಂಗವನ್ನು ಸಣ್ಣ ಕಥೆಯ ರೂಪದಲ್ಲಿ ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಒಂದು ದಿನ ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಜೋರು ಮಾಡಿದರು. ಅವರು ಹಾಗೆ ಹೇಳಲು ಮುಖ್ಯ ಕಾರಣವೆಂದರೆ ಅವರ ಗುರುಗಳಾದ ಸ್ವಾಮಿ ಸಿದ್ದೇಶ್ವರಾನಂದರು ಸಹ ಭಿಕ್ಷಾವೃತ್ತಿಗೆ ತೀವ್ರ ವಿರೋಧಿಗಳಾಗಿದ್ದರು. ಕುವೆಂಪು ಅವರು ಆಶ್ರಮದಲ್ಲಿದ್ದಾಗ ಒಂದು ಭಿಕ್ಷುಕನಿಗೆ ಹಣ ನೀಡುತ್ತಿದ್ದರು. ಅದನ್ನು ಸ್ವಾಮಿ ಸಿದ್ದೇಶ್ವರಾನಂದರು ವಿರೋಧಿಸುತ್ತಿದ್ದರು. ಭಿಕ್ಷೆ ಬೇಡುವವರಿಗೆ ನಾವು ಹಣ ಕೊಟ್ಟರೆ ಅದು ಅವರನ್ನು ಸೋಮಾರಿಗಳನ್ನಾಗಿಸುತ್ತದೆ ಮತ್ತು ಭಿಕ್ಷೆ ಬೇಡಲು ಮತ್ತಷ್ಟು ಪ್ರೋತ್ಸಾಹಿಸಿದಂತೆ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಯಾರಾದರೂ ಕಷ್ಟಪಟ್ಟು ದುಡಿದು ಜೀವನ ಮಾಡಬೇಕು, ಸುಲಭ ದಾರಿಯಲ್ಲಿ ಭಿಕ್ಷೆ ಬೇಡಿ ಬದುಕುವುದು ಸರಿಯಲ್ಲ ಎನ್ನುವುದು ಇದರ ಅರ್ಥ. Earlier, we had never faced any trouble from people coming to see Anna. At most, we only knew of the nuisance caused by beggars. One day, Anna scolded us, saying that giving alms to beggars was like encouraging them.
He told us that when he was in the ashram, he used to give 3 or 6 paisa as alms to a beggar who came there. Even then, the head of the ashram, Swami Siddeshwarananda, was firmly against encouraging the practice of begging. Here in this lesson, we should understand that Anna refers to Purnachandra Tejaswi's father, Rashtrakavi Kuvempu. Anna, a respectful term for an elder brother in South India, is also widely used by children to address their fathers, showing both respect and closeness. Writer Tejaswi here has beautifully described an incident from his childhood in the form of a short story. Kuvempu had strongly told his children not to give money to beggars. If we give money to beggars, it encourages them to beg more and be lazy in their lives, is what he told. The main reason he said this was that his guru, Swami Siddeshwarananda, was also strongly against begging. When Kuvempu was at the ashram, he used to give money to a beggar, and this was strongly opposed by the Swamiji. Begging an easy way to earn money makes people lazy was a reason behind this. ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಹೆಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ. ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ಅಣ್ಣನಿಗೆ ದುಡ್ಡು ಕಳಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಕುವೆಂಪುರವರು ಭಿಕ್ಷುಕರಿಗೆ ಭಿಕ್ಷೆ ಕೊಡಬಾರದು ಎನ್ನುವುದಕ್ಕೆ ಇನ್ನೊಂದು ಪ್ರಮುಖ ಕಾರಣವೆಂದರೆ, ಅವರು ಒಮ್ಮೆ ಆಶ್ರಮದಲ್ಲಿ ಬಂದಿದ್ದ ಭಿಕ್ಷುಕನಿಗೆ ಭಿಕ್ಷೆ ಕೊಡುತ್ತಿದ್ದಾಗ ಅಲ್ಲಿಗೆ ಬಂದ ಸ್ವಾಮಿಗಳನ್ನು ನೋಡಿ ಕೈಕಾಲು ಸರಿಯಿಲ್ಲವೆಂದು ನಟಿಸುತ್ತಿದ್ದ ಅದೇ ಭಿಕ್ಷುಕ ಅವರ ಕಣ್ಣೆದುರೇ ಓಟ ಕಿತ್ತಿದ್ದ. ಅಂದು ಸ್ವಾಮಿಗಳಿಂದ ಚೆನ್ನಾಗಿ ಬಯಸಿಕೊಂಡಿದ್ದ ಕುವೆಂಪುರವರಿಗೆ ದುಡ್ಡು ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಭಿಕ್ಷುಕನಿಂದ ಮೋಸ ಹೋದೆನಲ್ಲ ಎಂಬುದು ಬಹಳ ಬೇಸರದ ಸಂಗತಿಯಾಗಿತ್ತು. Once, when Anna was giving alms to that lame man, Siddeshwara Swami came there unexpectedly. The lame man, who was pathetically pleading Swami, with his arms and legs all twisted, suddenly straightened his limbs and ran quickly out of the ashram grounds. Siddeshwara Swami rightly scolded Anna for his foolishness. For Anna, it was more a matter of great sadness that he had been deceived for so long rather than the loss of money. Kuvempu felt that giving alms was not right. Once, in an ashram, he gave money to a beggar who pretended to be lame. Later, he realized the beggar was cheating. More than losing money, what hurt Kuvempu was being deceived by someone he had kindly helped. ಮೂರನೆಯ ಪ್ಯಾರ. ಅಣ್ಣ ಆಗಾಗ್ಗೆ ನಮಗೆ ಈ ಕತೆ ಹೇಳಿ ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು. ಆದರೂ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತಿದ್ದ 2-3 ಜನ ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಹಾಕಿಯೇ ಹಾಕುತ್ತಿದ್ದರು. ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸಾವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದೆವು. ಕುವೆಂಪುರವರು ತಮ್ಮ ಆಶ್ರಮದಲ್ಲಿ ನಡೆದ ಆ ಭಿಕ್ಷುಕನ ಘಟನೆಯನ್ನು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಾ, ಭಿಕ್ಷೆ ಕೇಳಲು ಬರುವ ಭಿಕ್ಷುಕರು ಹೆಚ್ಚಾಗಿ ಮೋಸಗಾರರು ಅಥವಾ ಕದ್ದುಕೊಂಡು ಹೋಗಲು ಏನಾದರೂ ಇದೆಯೇ ಎಂದು ನೋಡಲು ಬರುವವರು, ಇಲ್ಲವಾದರೆ ಕಷ್ಟಪಡಲು ಮನಸ್ಸಿಲ್ಲದ ಸೋಮಾರಿಗಳು ಎಂದು ಹೇಳುತ್ತಿದ್ದರು. ಆದರೆ ತೇಜಸ್ವಿ ಅವರ ಅಮ್ಮ ಅಂದರೆ ಕುವೆಂಪುರವರ ಪತ್ನಿ ಮಾತ್ರ ಮನೆ ಹತ್ತಿರ ಬರುತ್ತಿದ್ದ 1-2 ಕುಷ್ಠರೋಗಿಗಳಿಗೆ ಪಾಪ ಎಂದು ಭಿಕ್ಷೆ ಕೊಟ್ಟು ಕಳುಹಿಸುತ್ತಿದ್ದರು. ಮಕ್ಕಳು ತಂದೆಯ ಮಾತಿನಂತೆ ಯಾರೇ ಭಿಕ್ಷುಕರು ಬಂದರೂ ಮುಂದೆ ಹೋಗಿ ಎಂದು ಕೂಗಿ ಅಥವಾ ಕಿರುಚಿ ಹೇಳಿ ಮುಂದೆ ಕಳುಹಿಸುತ್ತಿದ್ದರು. Anna or Kuvempu would often tell the story of the beggar in the ashram to the children and told that the beggars who came for alms were usually not people or beggars in real need.
They were either thieves who came to see if there was anything to steal, or simply lazy people who did not want to work and eat. Therefore, he would tell the children not to encourage them by giving them alms. However, Amma or their mother would always give alms to 2 or 3 leprosy patients who came near their house out of compassion. But the kids, on the other hand, strictly followed father's teachings and would shout, "Go away" or "Go ahead" to any beggar who came to their house. ನಾಲ್ಕನೆಯ ಪ್ಯಾರ. ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಅಂಗಿ, ಮೈಮೇಲೆ ನಸುಕಂದು ಧೋತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದುದನ್ನು ನೋಡಿದೆವು. ಅವರ ಬಗಲಲ್ಲೊಂದು ದೊಡ್ಡ ಚೋಳಿಗೆಯಂತಹ ಚೀಲ ಇತ್ತು. ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳಿ ತೆರೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಅವರನ್ನು ನೋಡಿದ ಚೈತ್ರ, "ಮುಂದೆ ಹೋಗಪ್ಪ" ಎಂದು ಕೂಗಿದ. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರೆಸಿದ್ದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ "ಮುಂದೆ ಹೋಗಪ್ಪ" ಎಂದು ಕಿರುಚಿದೆವು. ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು. ಬಂದ ವ್ಯಕ್ತಿಯೇನೂ ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಆದರೆ ಅನೇಕ ದಾಸಯ್ಯಗಳು, ಮಾರಿಭಕ್ತರು, ಎಂತೆಂಥವಕ್ಕೋ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ಮಾಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದುದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು. ಒಂದು ದಿನ ಬಿಳಿ ಪಂಚೆ, ಬಿಳಿ ಅಂಗಿ ಮತ್ತು ಒಂದು ಧೋತಿ ಹಾಕಿಕೊಂಡು ಬಂದ ಒಬ್ಬರು ಕುವೆಂಪುರವರ ಮನೆಯ ಗೇಟನ್ನು ತೆಗೆದು ಮನೆಯೊಳಗೆ ಬರಲು ಪ್ರಯತ್ನಿಸುತ್ತಿದ್ದರು. ತೇಜಸ್ವಿ ಅವರ ತಮ್ಮ, ಅಂದರೆ ಕುವೆಂಪುರವರ 2ನೇ ಮಗ ಚೈತ್ರ, ಅವರನ್ನು ನೋಡಿ ಎಂದಿನಂತೆ "ಮುಂದೆ ಹೋಗಪ್ಪ" ಎಂದು ಕೂಗಿ ಹೇಳಿದನು. ಮುಂದೆ ಹೋಗಪ್ಪ ಎಂದು ಕೂಗಿ ಹೇಳಿದ ನಂತರವೂ ಬಂದಿದ್ದವರು ಗೇಟು ತೆಗೆಯುವ ಪ್ರಯತ್ನವನ್ನು ಬಿಡಲಿಲ್ಲ. ಇದನ್ನು ನೋಡಿದ ಮಕ್ಕಳು ಎಲ್ಲರೂ ಒಟ್ಟಿಗೆ "ಮುಂದೆ ಹೋಗಪ್ಪ" ಎಂದು ಮತ್ತೊಮ್ಮೆ ಜೋರಾಗಿ ಕೂಗಿ ಹೇಳಿದರು. ಇಷ್ಟಾದರೂ ಅವರು ಹೋಗದಿದ್ದುದನ್ನು ನೋಡಿ ತಂದೆಗೆ ವಿಷಯ ತಿಳಿಸಲೆಂದು ಮಕ್ಕಳೆಲ್ಲರೂ ಒಳಗೆ ಹೋದರು. Once the kids saw a person wearing a white dhoti tied sideways and a white shirt with a light brown cloth covering his body struggling to open the gate of their house. He had a large bag-like satchel under his arm. It was difficult to open the small gate from the outside because you had to lift it a little to open the latch. Upon seeing him, Chaitra, Kokilodaya Chaitra, Purnachandra Tejaswi's brother, the second son of Kuempu, shouted, "Go away" or "Go ahead." Even so, seeing that the person continued his attempt to open the gate, they all collectively yelled, "Go away" or "Go ahead." After he remained standing there, they ran inside to tell on him to Anna. The person who had come was not like a beggar holding an alms bowl in dirty clothes. However, since many Dasaya singers, Mari devotees and those who came to collect donations for various causes would come for alms dressed smartly, they had decided that all those who were not known to them and came near the house were beggars who had to be sent away, and so they would shout. ಮುಂದಿನ ಪ್ಯಾರ. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗುವಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು. ಅಣ್ಣ ಹೊರಬಂದು ನೋಡಿದವರೇ ಅವರ ಗುರುತು ಹಿಡಿದು "ಓಹೋ, ಬನ್ನಿ ಬನ್ನಿ" ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು. ಮಕ್ಕಳು ಕುವೆಂಪುರವರ ಬಳಿ ಹೋಗಿ ವಿಷಯವನ್ನು ಹೇಳಿದಾಗ ಅವರು ಹೊರಗೆ ಬಂದು ನೋಡಿದವರೇ ಬಂದವರನ್ನು ಗುರುತು ಹಿಡಿದು "ಬನ್ನಿ ಬನ್ನಿ" ಎಂದು ಅವರನ್ನು ಮನೆಯೊಳಗೆ ಕರೆಯುತ್ತಾ ಖುದ್ದಾಗಿ ಅವರೇ ಹೋಗಿ ಗೇಟಿನ ಚಿಲುಕ ತೆಗೆದು ಬರಮಾಡಿಕೊಂಡರು. ಇದನ್ನು ನೋಡಿದ ಮಕ್ಕಳಿಗೆ ಬಹಳ ಆಶ್ಚರ್ಯವಾಯಿತು. When the kids went inside and complained to their father, saying some man was told to go ahead, but he is just standing there without moving, Kuempu came out. He recognized him at once and said warmly, "Oh, come in, come in." He himself went forward quickly, opened the gate and brought in the man in dhoti.
Seeing the respect shown to the very man who had been told to go ahead, children stood there surprised. ಮುಂದಿನ ಪಾರ. ಬಂದಾತ, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಅದಕ್ಕೆ ಅಣ್ಣ ನಮ್ಮ ಕಡೆಗೆ ತಿರುಗಿ, ಇವರು ಯಾರು ಗೊತ್ತಾ ಎಂದು ಕೇಳಿದರು. ನಮಗೇನು ಗೊತ್ತು, ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು. ನಮ್ಮ ಪಿಳಿಪಿಳಿ ಕಣ್ಣುಗಳನ್ನು ನೋಡಿ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು ಎಂದರು. ಬಂದವರು ಕುವೆಂಪುರವರನ್ನು ತಮಾಷೆಯಾಗಿ, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಹೋಗಿ ಎಂದು ಹೇಳಲು ಮಕ್ಕಳಿಗೆ ಹೇಳಿಕೊಟ್ಟು ಬಿಟ್ಟಿದ್ದೀರಾ ಎಂದು ತಮಾಷೆ ಮಾಡಿದರು. ಕುವೆಂಪುರವರನ್ನು ಅವರ ಆತ್ಮೀಯರೆಲ್ಲ ಪುಟ್ಟಪ್ಪ ಎಂದು ಕರೆಯುತ್ತಿದ್ದರು. ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪುರವರು ಆಗ ಮಕ್ಕಳ ಕಡೆಗೆ ತಿರುಗಿ, ಇವರು ಯಾರು ಗೊತ್ತಾ ಮಕ್ಕಳೇ ಎಂದು ಕೇಳುತ್ತಾರೆ. ಆಗ ಮಕ್ಕಳು, ನಮಗೆ ಅವರ್ಯಾರು ಎಂದು ಗೊತ್ತಿದ್ದರೆ ನಾವ್ಯಾಕೆ ಅವರನ್ನು ಮುಂದೆ ಹೋಗಲು ಹೇಳುತ್ತಿದ್ದೆವು ಎಂದು ಯೋಚಿಸತೊಡಗಿದರು. ಇದನ್ನು ಅರ್ಥ ಮಾಡಿಕೊಂಡ ಕುವೆಂಪುರವರು, ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವ ಬಣ್ಣದ ತಗಡಿನ ತುತ್ತೂರಿ ಪದ್ಯವನ್ನು ಬರೆದ ಕವಿಗಳು ಇವರೇ ಎಂದು ಪರಿಚಯ ಮಾಡಿಕೊಟ್ಟರು. The guest then jokingly asked, "What Puttappa? Have you told them to tell everyone who comes to your house to go ahead?" Kuppalli Venkatappa Puttappa was the full name of poet Kuvempu, and hence his close ones called him as Puttappa. Kuvempu then turned to the children and asked, did they all know who the guest was? Children started thinking, how should we know who he was? If we knew, why would we ask him to go away? As Kuvempu understood that the kids had not recognized who the guest was, he introduced them to the kids saying, he was the poet of the poem Bannada Tagadina Tutturi, which they all have read in their textbooks. ಕೊನೆಯ ಪಾರ, ಅವರೇ ರಾಜರತ್ನಂ. ನಾವು ಆವರೆಗೂ ಕವಿತೆಗಳು ಸಹ ಹುಡುಗರು, ಮಕ್ಕಳು, ಮರಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಅವತ್ತು. ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನೂ ಬಾಯಿಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು. ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡರೆ, ಏನಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ಅದುವರೆಗೂ ಮಕ್ಕಳು ಪುಸ್ತಕದಲ್ಲಿ ಇರುವ ಪದ್ಯಗಳು ಸಹ ನಮ್ಮ ಸುತ್ತಮುತ್ತ ಇರುವ ಮಕ್ಕಳು, ಮರ, ಗಿಡದಂತೆ ಸಹಜವಾಗಿಯೇ ಪ್ರಪಂಚದಲ್ಲಿ ಇರುವ ವಸ್ತುಗಳು ಎಂದು ತಿಳಿದಿದ್ದರು. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ಅವರಿಗೆ ಗೊತ್ತಾಗಿದ್ದು ಅಂದೇ. ಅಂದಿನಿಂದ ಕವಿತೆಗಳನ್ನು ಓದುವಾಗ ಅದನ್ನು ಬರೆದಿರುವ ಕವಿಯ ಹೆಸರನ್ನು ಕಲಿತುಕೊಳ್ಳುತ್ತಿದ್ದರು. ಕವಿ ಜಿ.ಪಿ. ರಾಜರತ್ನಂ ಅವರು ಮುಂದೆ ಯಾವಾಗಲಾದರೂ ಮನೆಗೆ ಬಂದಾಗ ಮಕ್ಕಳನ್ನು ನೋಡಿ, ಏನಪ್ಪ ಮನೆಯೊಳಗೆ ಬರಬಹುದೋ ಅಥವಾ ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. He is Rajaratnam. Kuvempu introduced the guest to the children. Until then, kids used to think that poems were just things that existed in the world, like boys, children, trees and plants. It was on that day that they learned that poems are written by poets. After that, whenever they read a poem, they made a habit to memorize the name of the poet given below and shout it out. Whenever Rajaratnam came to their house after that, he would see them and jokingly ask, "What is it, son? Can I come inside or should I go away?" The one who had come that day to Kuvempu's house was none other than another great poet of Kannada literature, Shri G.P. Rajaratnam. ಕಠಿಣ ಪದಗಳ ಅರ್ಥ. ಭಿಕ್ಷುಕ, ಭಿಕ್ಷೆ ಬೇಡುವವನು, ಬೆಗ್ಗರ್. ಭಿಕ್ಷೆ, ದಾನ ಅಥವಾ ದಾನವಾಗಿ ಪಡೆದ ಆಹಾರ, ಆರ್ಮ್ಸ್ ಆರ್ ಚಾರಿಟಿ. ಪ್ರೋತ್ಸಾಹಿಸಿದ ಹಾಗೆ, ಉತ್ತೇಜಿಸಿದಂತೆ ಆರ್ ಬೆಂಬಲ ನೀಡಿದಂತೆ.
ಆಸ್ ಇಫ್ ಎನ್ಕರೇಜ್ಡ್ ಆರ್ ಸಪೋರ್ಟೆಡ್. ಆಶ್ರಮ ಸನ್ಯಾಸಿಗಳು ವಾಸಿಸುವ ಸ್ಥಳ, ಹರ್ಮಿಟೇಜ್ ಆರ್ ಮೊನೆಸ್ಟ್ರಿ. ಹೆಳವ ಕಾಲು ಮುರಿದವನು ಅಥವಾ ನಡೆಯಲು ಅಶಕ್ತನಾದವನು, ಲೇಮ್ ಪರ್ಸನ್ ಆರ್ ಅ ಪರ್ಸನ್ ಹೂ ಕೆನಾಟ್ ವಾಕ್ ಪ್ರಾಪರ್ಲಿ. 3 ಕಾಸು 6 ಕಾಸು ಸ್ವಲ್ಪ ಪ್ರಮಾಣದ ಹಣ, ಕಡಿಮೆ ಮೊತ್ತದ ದುಡ್ಡು, ಎ ಸ್ಮಾಲ್ ಅಮೌಂಟ್ ಆಫ್ ಮನಿ. ಸ್ವಾಮಿ ಗುರು ಅಥವಾ ಸನ್ಯಾಸಿ, ಸ್ಪಿರಿಚುವಲ್ ಲೀಡರ್. ಭಿಕ್ಷಾವೃತ್ತಿ ಭಿಕ್ಷೆ ಬೇಡಿ ಬದುಕುವುದು, ಬೆಗರಿ ದ ಆಕ್ಟ್ ಆಫ್ ಲಿವಿಂಗ್ ಬೈ ಬೆಗ್ಗಿಂಗ್. ಉತ್ತೇಜನ ಪ್ರೋತ್ಸಾಹ ಅಥವಾ ಬೆಂಬಲ, ಎನ್ಕರೇಜ್ಮೆಂಟ್ ಆರ್ ಸಪೋರ್ಟ್. ಬದ್ಧ ವಿರೋಧಿಗಳಾಗಿದ್ದರು, ಕಟ್ಟಾ ವಿರೋಧಿಗಳಾಗಿದ್ದರು, ತೀವ್ರವಾಗಿ ವಿರೋಧಿಸುತ್ತಿದ್ದರು. were staunch opponents or were opposed to something. ಆಕಸ್ಮಿಕವಾಗಿ, ಇದ್ದಕ್ಕಿದ್ದಂತೆ, ಏಕಾಏಕಿ, ಅನ್ಎಕ್ಸ್ಪೆಕ್ಟೆಡ್ಲಿ ಆರ್ ಸಡನ್ಲಿ. ಕೈ ಕಾಲೆಲ್ಲ ಸೊಟ್ಟ ಮಾಡಿಕೊಂಡು, ಕೈ ಕಾಲುಗಳನ್ನೆಲ್ಲ ಮುದುರಿಕೊಂಡು, ವಕ್ರವಾಗಿ ಮಾಡಿಕೊಂಡು. ಟ್ವಿಸ್ಟಿಂಗ್ ಒನ್ಸ್ ಲಿಮ್ಸ್, ಮೇಕಿಂಗ್ ಒನ್ಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕ್ರಿಕೆಟ್. ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ, ದಯನೀಯವಾಗಿ ಬೇಡುತ್ತಿದ್ದ, ಪ್ಲೀಡಿಂಗ್ ಪಿಟಿಫುಲ್ಲಿ. ಸಟ್ಟನೆ ತಕ್ಷಣ ಅಥವಾ ಬೇಗನೆ, ಸಡನ್ಲಿ ಆರ್ ಇನ್ಸ್ಟಂಟ್ಲಿ. ನೆಟ್ಟಗೆ ಮಾಡಿಕೊಂಡು, ನೇರವಾಗಿ ಮಾಡಿಕೊಂಡು, ಸರಿಯಾಗಿ ನಿಂತು. ಮೇಕಿಂಗ್ ಒನ್ ಸೆಲ್ಫ್ ಸ್ಟ್ರೇಟ್, ಸ್ಟ್ಯಾಂಡಿಂಗ್ ಅಪ್ ಪ್ರಾಪರ್ಲಿ. ವೇಗವಾಗಿ, ಶೀಘ್ರವಾಗಿ, ಕ್ವಿಕ್ಲಿ ಆರ್ ಫಾಸ್ಟ್. ಆವರಣದಿಂದ ಆಚೆಗೆ, ಆ ಜಾಗದ ಸುತ್ತಮುತ್ತಲ ಪ್ರದೇಶದಿಂದ ಹೊರಗೆ, ಔಟ್ ಆಫ್ ದಿ ಪ್ರೆಮಿಸಸ್. ಮೂರ್ಖತನ, ಬುದ್ಧಿ ಇಲ್ಲದ ವರ್ತನೆ, ದಡ್ಡತನ, ಫೂಲಿಶ್ನೆಸ್. ಚೀಮಾರಿ, ಕಟುವಾಗಿ ಬೈಯುವುದು, ತರಾಟೆಗೆ ತೆಗೆದುಕೊಳ್ಳುವುದು. ಸಿವಿಯರ್ ಸ್ಕೋಲ್ಡಿಂಗ್, ಬೇಸರದ ಸಂಗತಿ, ದುಃಖದ ಸಂಗತಿ ಅಥವಾ ವಿಷಾದಕರ ವಿಷಯ, ಅ ಮ್ಯಾಟರ್ ಆಫ್ ಸ್ಯಾಡ್ನೆಸ್ ಆರ್ ಅ ರಿಗ್ರೆಟಬಲ್ ಥಿಂಗ್. ಮೋಸಗಾರರು, ವಂಚಕರು ಅಥವಾ ವಂಚಿಸುವ ಜನರು, ಚೀಟ್ಸ್ ಆರ್ ಡಿಸೀವರ್ಸ್. ಕಳ್ಳರು, ಕದಿಯುವ ಜನರು, ಕಳ್ಳತನ ಮಾಡುವವರು, ಥೀವ್ಸ್ ಆರ್ ಬರ್ಗ್ಲರ್ಸ್. ಸೋಮಾರಿಗಳು, ಕೆಲಸ ಮಾಡಲು ಇಷ್ಟಪಡದವರು, ಸೋಂಬೇರಿಗಳು, ಲೇಜಿ ಪೀಪಲ್ ಆರ್ ಐಡ್ಲರ್ಸ್. ಪ್ರೋತ್ಸಾಹಿಸಬೇಡಿ, ಬೆಂಬಲ ನೀಡಬೇಡಿ ಅಥವಾ ಉತ್ತೇಜನ ಕೊಡಬೇಡಿ, ಡು ನಾಟ್ ಎನ್ಕರೇಜ್ ಆರ್ ಡು ನಾಟ್ ಸಪೋರ್ಟ್. ಕುಷ್ಠರೋಗಿ, ಕುಷ್ಠರೋಗದಿಂದ ಬಳಲುತ್ತಿರುವ ವ್ಯಕ್ತಿ, ಲೆಪ್ರಸಿ ಪೇಷಂಟ್. ಕನಿಕರದಿಂದ, ಕರುಣೆಯಿಂದ ಅಥವಾ ದಯೆಯಿಂದ, ವಿತ್ ಕಂಪ್ಯಾಷನ್ ಆರ್ ಮರ್ಸಿಫುಲಿ. ಬೋಧನೆಯನ್ನು ಶಿರಸಾವಹಿಸಿ, ಉಪದೇಶವನ್ನು ಒಪ್ಪಿಕೊಂಡು ಅಥವಾ ಉಪದೇಶವನ್ನು ಗೌರವದಿಂದ ಸ್ವೀಕರಿಸಿ. ಆಕ್ಸೆಪ್ಟಿಂಗ್ ದಿ ಟೀಚಿಂಗ್ ರೆಸ್ಪೆಕ್ಟ್ಫುಲಿ, ಟು ಟೇಕ್ ದಿ ಅಡ್ವೈಸ್ ಆ್ಯಂಡ್ ಫಾಲೋ ಇಟ್. ಮುಂದೆ ಹೋಗಪ್ಪ, ಮುಂದೆ ಹೋಗು ಅಥವಾ ಮುಂದೆ ಸಾಗು. ಪ್ಲೀಸ್ ಗೋ ಅಹೆಡ್ ಆರ್ ಪ್ಲೀಸ್ ಗೋ ಫಾರ್ವರ್ಡ್. ಕೂಗುತ್ತಿದ್ದೆವು, ಗಟ್ಟಿಯಾಗಿ ಮಾತನಾಡುತ್ತಿದ್ದೆವು, ಕೂಗು ಹಾಕುತ್ತಿದ್ದೆವು. ವಿ ವೇರ್ ಶೌಟಿಂಗ್ ಆರ್ ಸ್ಕ್ರೀಮಿಂಗ್ ಟುಗೆದರ್. ಬಿಳಿಯ ಅಡ್ಡ ಪಂಚೆ, ಸೊಂಟಕ್ಕೆ ಬಿಳಿಯ ಬಣ್ಣದ ಪಂಚೆಯನ್ನು, ಬಟ್ಟೆಯನ್ನು ಅಡ್ಡವಾಗಿ ಸುತ್ತಿಕೊಂಡಿರುವುದು. ವೈಟ್ ಧೋತಿ ರ್ಯಾಪ್ಡ್ ಹಾರಿಜಾಂಟಲಿ ಅರೌಂಡ್ ದಿ ವೇಸ್ಟ್. ಬಿಳಿಯ ಅಂಗಿ, ಬಿಳಿ ಬಣ್ಣದ ಶರ್ಟ್, ವೈಟ್ ಶರ್ಟ್. ನಸುಕಂದು ಧೋತ್ರ, ತಿಳಿ ಕಂದು ಬಣ್ಣದ ಪಂಚೆ ಅಥವಾ ಧೋತಿ, ಲೈಟ್ ಬ್ರೌನ್ ಕಲರ್ಡ್ ಧೋತಿ. ಹೊದ್ದವರೊಬ್ಬರು, ಹೊದಿಕೆ ಹೊತ್ತವರು, ಬಟ್ಟೆಯನ್ನು ಹೊದ್ದುಕೊಂಡವರು. ಅ ಪರ್ಸನ್ ವಾಸ್ ರ್ಯಾಪ್ಡ್ ದೆಮ್ಸೆಲ್ಸ್ ಇನ್ ಅ ಬ್ಲಾಂಕೆಟ್ ಆರ್ ಅ ಕ್ಲಾತ್. ಬಾಗಿಲು ತೆರೆಯಲು, ಬಾಗಿಲನ್ನು ತೆರೆಯುವುದಕ್ಕೆ, ಟು ಓಪನ್ ದಿ ಡೋರ್. ಸಾಹಸ ಪಡು, ಪ್ರಯತ್ನಿಸು ಅಥವಾ ಪ್ರಯತ್ನ ಪಡು, ಟು ಮೇಕ್ ಅನ್ ಎಫರ್ಟ್. ಬಗಲಲ್ಲಿ, ಪಕ್ಕದಲ್ಲಿ, ಎಟ್ ದ ಸೈಡ್ ಆರ್ ಬಿಸೈಡ್. ಜೋಳಿಗೆ, ಭಿಕ್ಷೆ ಬೇಡಲು ಬಳಸುವ ಬಟ್ಟೆಯ ಚೀಲ, ಬೆಗ್ಗಿಂಗ್ ಬ್ಯಾಗ್, ಎ ಸ್ಯಾಚಲ್. ಚೀಲ, ಬಟ್ಟೆ ಅಥವಾ ಇತರ ವಸ್ತುಗಳನ್ನು ತುಂಬಲು ಬಳಸುವ ಒಂದು ರೀತಿಯ ಕೋಶ, ಎ ಬ್ಯಾಗ್ ಆರ್ ಅ ಸ್ಯಾಕ್. ಕೊಂಚ ಎತ್ತಿ, ಸ್ವಲ್ಪ ಮೇಲೆತ್ತಿ, ಲಿಫ್ಟಿಂಗ್ ಸ್ಲೈಟ್ಲಿ ಆರ್ ರೇಸಿಂಗ್ ಅ ಲಿಟಲ್. ಅಗುಳಿ, ಬಾಗಿಲಿಗೆ ಹಾಕುವ ಚಿಲಕ ಅಥವಾ ಬೀಗ, ಡೋರ್ ಲ್ಯಾಚ್ ಆರ್ ಅ ಬೋಲ್ಟ್. ಗೇಟು ತೆಗೆಯುವ ಪ್ರಯತ್ನ, ಗೇಟನ್ನು ತೆರೆಯುವ ಪ್ರಯತ್ನ, ದ ಅಟೆಂಪ್ಟ್ ಟು ಓಪನ್ ದಿ ಗೇಟ್. ಸಾಮೂಹಿಕವಾಗಿ, ಗುಂಪಾಗಿ ಅಥವಾ ಎಲ್ಲರೂ ಒಟ್ಟಾಗಿ, ಕಲೆಕ್ಟಿವ್ಲಿ ಆರ್ ಆಸ್ ಅ ಗ್ರೂಪ್. ಕಿರುಚಿದೆವು, ಜೋರಾಗಿ ಕೂಗಿದೆವು, ಬೊಬ್ಬೆ ಹಾಕಿದೆವು, ವಿ ಸ್ಕ್ರೀಮ್ಡ್ ಆರ್ ಯೆಲ್ಡ್. ಚಾಡಿ ಹೇಳಲು, ದೂರು ಹೇಳಲು ಅಥವಾ ಅಪವಾದ ಹೇಳಲು, ಟು ಕಂಪ್ಲೇನ್. ಕೊಳಕು ಬಟ್ಟೆ, ಸ್ವಚ್ಛವಾಗಿಲ್ಲದ ಬಟ್ಟೆ, ಡರ್ಟಿ ಕ್ಲೋತ್ಸ್ ಆರ್ ಸಾಯಿಲ್ಡ್ ಕ್ಲೋತ್ಸ್. ಭಿಕ್ಷಾ ಪಾತ್ರೆ, ಭಿಕ್ಷೆ ಪಡೆಯಲು ಬಳಸುವ ಪಾತ್ರೆ, ದ ಬೆಗ್ಗಿಂಗ್ ಬೌಲ್. ದಾಸಯ್ಯ, ಶ್ರೀ ವೈಷ್ಣವ ಸಂಪ್ರದಾಯದ ವೈಷ್ಣವ ಭಕ್ತ, ಸಾಮಾನ್ಯವಾಗಿ ಭಿಕ್ಷೆ ಬೇಡುತ್ತಾ ದೇವರ ನಾಮ ಹಾಡುವ ಒಬ್ಬ ವ್ಯಕ್ತಿ. ಎ ಮೆಂಡಿಕೆಂಟ್ ವೈಷ್ಣವ ಡಿವೋಟಿ ಆರ್ ಅ ಪರ್ಸನ್ ಹೂ ಸಿಂಗ್ಸ್ ರಿಲಿಜಿಯಸ್ ಸಾಂಗ್ಸ್ ಅಂಡ್ ಬೆಗ್ಸ್ ಫಾರ್ ಆರ್ಮ್ಸ್.
ಮಾರಿ ಭಕ್ತರು, ಮಾರಿ ದೇವಿಯ ಆರಾಧಕರು, ಡಿವೋಟೀಸ್ ಆಫ್ ಗಾಡೆಸ್ ಮಾರಿ ವಿಚ್ ಇಸ್ ಅ ಹಿಂದೂ ಫೋಕ್ ಗಾಡೆಸ್. ಚಂದಾ ವಸೂಲಿ, ದೇಣಿಗೆ ಸಂಗ್ರಹ ಅಥವಾ ಹಣ ಸಂಗ್ರಹ, ಫಂಡ್ ರೇಸಿಂಗ್ ಆರ್ ಕಲೆಕ್ಷನ್ಸ್ ಆಫ್ ಸಬ್ಸ್ಕ್ರಿಪ್ಷನ್ಸ್. ಭಿಕ್ಷಾಟನೆ, ಭಿಕ್ಷೆ ಬೇಡುವ ವೃತ್ತಿ ಅಥವಾ ಭಿಕ್ಷೆ ಬೇಡಿ ಜೀವನ ಮಾಡುವುದು. ಬೆಗ್ಗಿಂಗ್, ತೀರ್ಮಾನಿಸಿ, ನಿರ್ಧರಿಸಿ, ಒಂದು ನಿರ್ಧಾರಕ್ಕೆ ಬಂದು ಆರ್ ಹ್ಯಾವಿಂಗ್ ಡಿಸೈಡೆಡ್. ಮರ್ಯಾದೆ, ಗೌರವ ಅಥವಾ ಪ್ರತಿಷ್ಠೆ, ರೆಸ್ಪೆಕ್ಟ್, ಆನರ್ ಆರ್ ಡಿಗ್ನಿಟಿ. ಅಪ್ರತಿಭರಾಗಿ, ಮೂಕವಿಸ್ಮಿತರಾಗಿ ಅಥವಾ ಉತ್ತರವಿಲ್ಲದವರಾಗಿ, ದಿಗ್ಭ್ರಾಂತರಾಗಿ, ಸ್ಪೀಚ್ಲೆಸ್ ಆರ್ ಸ್ಟಂಡ್. ಮೀನಿಂಗ್ ಆಫ್ ದಿ ಡಿಫಿಕಲ್ಟ್ ವರ್ಡ್ಸ್: ತಮಾಷೆಯಾಗಿ ಕೇಳಿದರು, ಹಾಸ್ಯಮಯವಾಗಿ ಕೇಳಿದರು, ತಮಾಷೆಯ ದಾಟಿಯಲ್ಲಿ ಕೇಳಿದರು. ಆಸ್ಡ್ ಜೋಕಿಂಗ್ಲಿ ಆರ್ ಹ್ಯೂಮರಸ್ಲಿ. ಪ್ರಪಂಚದಲ್ಲಿರುವ ವಸ್ತುಗಳು, ಜಗತ್ತಿನಲ್ಲಿ ಇರುವ ವಿಷಯಗಳು ಅಥವಾ ಪದಾರ್ಥಗಳು. ದ ಥಿಂಗ್ಸ್ ಆರ್ ಆಬ್ಜೆಕ್ಟ್ಸ್ ದಟ್ ಎಕ್ಸಿಸ್ಟ್ ಇನ್ ದಿ ವರ್ಲ್ಡ್. ಕವಿತೆ ಓದುವಾಗ, ಕವನವನ್ನು ಓದುವ ಸಮಯದಲ್ಲಿ, ವೈಲ್ ರೀಡಿಂಗ್ ಅ ಪೋಯಮ್. ಬಾಯಿ ಪಾಠ, ನೆನಪಿಟ್ಟುಕೊಳ್ಳಲು ಪದೇ ಪದೇ ಹೇಳುವುದು, ಕಂಠಪಾಠ ಮಾಡುವುದು. ಮೆಮೊರೈಸೇಷನ್ ಆರ್ ಲರ್ನಿಂಗ್ ಬೈ ಹಾರ್ಟ್. ತಮಾಷೆ, ಹಾಸ್ಯ, ವಿನೋದ, ಜೋಕ್ ಆರ್ ಹ್ಯೂಮರ್. ಅಭ್ಯಾಸ ಭಾಗದಲ್ಲಿ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ, 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಹಾಗೂ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. In the below exercises, all the question and answers have been answered. You can make a note of them and prepare for your examinations. Thank you.